ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೀತಿಯ ಬ್ಯಾಗ್ಗಳನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. 2 ಡಿಫ್ರೆಂಟಾಗಿ ಇರುವಂಥ ಡಿಸೈನ್ಸ್ ಇರುವಂಥ ಬ್ಯಾಗ್ಗಳು. ಹಾಗೆ ಇದನ್ನು ದೇವಸ್ಥಾನಗಳಿಗೆ ತೊಗೊಂಡು ಹೋಗೋಕ್ಕೆ ತುಂಬಾ ಐಡಿಯಲ್ ಆಗಿರುತ್ತೆ. ಹಾಗಾಗಿ ಇದೊಂದು ತುಂಬಾ ಯೂಸ್ಫುಲ್ಲಾಗಿ ಮತ್ತು ಈಸಿಯಾಗಿ ಮಾಡಬಹುದಾದಂಥ ಬ್ಯಾಗ್ಗಳು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಮೇನ್ ಬಟ್ಟೆ ಜೊತೆಗೆ ಲೈನಿಂಗ್ ಬಟ್ಟೆ ಹಾಗೆ ಸೆಂಟರಲ್ಲಿ ನಾನು ಕ್ಯಾನ್ವಾಸ್ ಶೀಟನ್ನು ಅಟ್ಯಾಚ್ ಮಾಡಿ ಅಯರ್ನ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಶೀಟ್ ಅಂದರೆ ನಾರ್ಮಲಾಗಿ ಕುರ್ತಿಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ, ನೆಕ್ ಪಾರ್ಟ್ಗೆ ಅದನ್ನೇ ಬಳಸಿರೋದು. ಸೊ ಅದರ ಅಳತೆ 7 ಇಂಚು ಅಗಲ ಇದೆ, ಹಾಗೆ 21 ಇಂಚು ಉದ್ದ ಇದೆ. ಈ ಒಂದು ಕ್ಯಾನ್ವಾಸನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಸ್ಟಿಫ್ನೆಸ್ ಬರುತ್ತೆ, ತೆಳ್ಳಗಿರುವಂಥ ಬಟ್ಟೆಗಳು ಕೂಡ ಒಂದು ಒಳ್ಳೆ ಶೇಪ್ ತೊಗೊಳುತ್ತೆ, ಅದಕ್ಕೋಸ್ಕರ ಬಳಸೋದು. ಈಗ ಡಿಸೈನ್ ಇರುವಂಥದ್ದೇ ತೊಗೊಂಡಿದ್ದೀನಲ್ಲ, ಹಾಗೆ ಇನ್ನೊಂದು ಸೆಟ್ಟು ಪ್ಲೇನಲ್ಲಿ ಕೂಡ ನಾನು ತೊಗೊಂಡಿದ್ದೀನಿ. ಅಂದರೆ ಕಾಂಟ್ರಾಸ್ಟಲ್ಲಿ ಮ್ಯಾಚ್ ಆಗೋ ರೀತಿಯಾಗಿ ನೋಡಿ ತೊಗೊಂಡಿದ್ದೀನಿ. 2ರ ಅಳತೆ ಕೂಡ ಸೇಮ್ ಇದೆ. ಈಗ ನಾನು ಪ್ಲೇನ್ ಆಗಿರುವಂಥ ಬಟ್ಟೆ ಮೇಲೆ ನನ್ನ ವರ್ಕನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಒಂದು ಜಿಪ್ಪನ್ನು ತೊಗೊಂಡು 2 ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಡೀಟೇಲಾಗಿ ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಬಿಗಿನರ್ಸ್ ಇದ್ದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು, ಹೆಲ್ಪ್ ಆಗುತ್ತೆ. ಈಗ ನಾನು 2 ಕಡೆಗೂ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಪ್ರೆಸ್ ಸ್ಟಿಚನ್ನು ಕೂಡ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನಿವಾಗ ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿ ಇದಿಷ್ಟು ರೆಡಿ ಇಟ್ಕೊಂಡೆ. ನೆಕ್ಸ್ಟು ಇದಕ್ಕೆ ಬೆಲ್ಟ್ ಮಾಡೋದಕ್ಕೋಸ್ಕರ 2 ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಅಳತೆ 3.5 ಇಂಚು ಅಗಲ ಇದೆ, ಹಾಗೆ 14 ಇಂಚು ಉದ್ದ ಇದೆ. ಸ್ವಲ್ಪ ಉದ್ದ ಗಿಡ್ಡ ಬೇಕಾದರೆ ನೀವು ಒಂದು ಸ್ವಲ್ಪ ಲೆಂತನ್ನು ಜಾಸ್ತಿ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಬಟ್ 14 ಇಂಚು ಸಾಕಾಗುತ್ತೆ. ಸೊ ಅದನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಒಂದು ಬೆಲ್ಟನ್ನು ರೆಡಿ ಮಾಡಿಕೊಂಡೆ. ನೋಡಿ, ಈ ರೀತಿ ಬೆಲ್ಟ್ ಕೂಡ ರೆಡಿ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಪ್ರಿಂಟೆಡ್ ಬಟ್ಟೆ ಮುಂಚೆನೇ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆಗೂ ಇದೇ ಪ್ರಕಾರವಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಸೆಂಟರಿನ ಆಚೆಗೆ ಒಂದು 3 ಫಿಂಗರ್ ಡಿಸ್ಟೆನ್ಸ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈಚೆಗೂ ಕೂಡ ಒಂದು 3 ಫಿಂಗರ್ ಡಿಸ್ಟೆನ್ಸ್ಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮಾಡ್ಕೊಂಡಿದ್ರ ಮೇಲೇ ಮತ್ತೆ ನಾನು ಈ ಬೆಲ್ಟ್ಸ್ಗಳನ್ನು ಅಟ್ಯಾಚ್ ಮಾಡ್ತೀನಿ. ಸೊ ನಾವು ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಬೆಲ್ಟನ್ನು ಅಟ್ಯಾಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಒಂದು ಕಡೆ ಆ ಕಡೆ ಈ ಕಡೆ ಸರಿದಾಡುತ್ತಲ್ವ, ಒಂದೊಂದ್ಸಲಿ ಬೆಲ್ಟ್ ನಾವು ಅಟ್ಯಾಚ್ ಮಾಡುವಾಗ ಆ ಥರ ಆಗೋದಿಲ್ಲ. ಈಗ 2 ಕಡೆಗೂ ಬೆಲ್ಟನ್ನು ತೊಗೊಂಡು 2 ಸಲ ಡಬಲ್ ಸ್ಟಿಚ್ ಮಾಡಿ ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು. ಈಗ 2 ಕಡೆಗೂ ಇದನ್ನು ಜೋಡಿಸ್ಕೊಂಡಿದ್ದಾದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಪ್ಲೇನ್ ಆಲ್ರೆಡಿ ರೆಡಿ ಮಾಡಿ ಏನು ಇಟ್ಕೊಂಡಿದ್ದೆ ನೋಡಿ, ವಿತ್ ಜಿಪ್ ಅಟ್ಯಾಚ್ ಮಾಡಿ ಅದನ್ನು ತೊಗೊಂಡು ಅದನ್ನು ಈ ರೀತಿಯಾಗಿ ಸೆಂಟರ್ಗೆ ಪ್ರೆಸ್ ಮಾಡಿಕೊಂಡು ನಂತರ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು, ಈ ಥರ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಈ ಒಂದು ಬ್ಯಾಗ್ ಮಾಡೋದಕ್ಕೆ ವೆಲ್ಕ್ರೋವನ್ನು ಯೂಸ್ ಮಾಡ್ತಾ ಇದ್ದೀನಿ. ವೆಲ್ಕ್ರೋ ಕೂಡ ಅಷ್ಟೇ ನಿಮಗೆ ಅಂಗಡಿಗಳಲ್ಲಿ ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ. ಅದು ಒಂದ್ಸರಿ ತಂದು ಇಟ್ಕೊಂಡ್ಬಿಟ್ರೆ ನಿಮಗೆಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಯೂಸ್ ಮಾಡ್ಕೊಳ್ಬಹುದು. ಈಗ ನಾನೇನು ಮಾಡ್ತೀನಿ, 2 ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸುಮಾರು 1 ಇಂಚ್ ಅಗಲದಷ್ಟು. ಅದನ್ನು 2 ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆಗೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಇದು ಇನಿಷಿಯಲಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಿಕಾಸ್ ಚೌಕವಾಗಿ ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ. ಬಟ್ ಪ್ರಾಕ್ಟೀಸ್ ಥ್ರೂ ಬರುತ್ತೆ. ಈಗ ವೆಲ್ಕ್ರೋವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ಇದರ ಸೆಂಟರ್ ಪೋರ್ಷನ್ ಏನು ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಆ ಸೆಂಟರ್ಗೂ ಮತ್ತು ಈಗ ಪ್ರಿಂಟೆಡ್ ಬಟ್ಟೆಗೆ ಸೆಂಟರ್ಗೂ ಮ್ಯಾಚ್ ಆಗಬೇಕು. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತಿದೆ. ಹಾಗೆ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಸುಲಭ ಆಗಲಿ ಅಂಥೇಳಿ ಇಲ್ಲಿ ನಾನು ಪಿನ್ನನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 2 ಕಡೆಗೂ ಪಿನ್ಸನ್ನು ನಾವು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ತೊಗೊಂಡು ಹೋದಾಗ ತುಂಬಾ ಈಸಿಯಾಗಿ ಕಂಫರ್ಟೇಬಲಾಗಿ ಹೊಲ್ಕೊಂಡ್ಬಿಡ್ಬೋದು. ಮತ್ತು ಈ ಒಂದು ಬ್ಯಾಗಿಗೆ ನಾನು ಕ್ಯಾನ್ವಾಸನ್ನು ಬಳಸಿದ್ದೀನಿ. ನೀವು ಬೇಕಾದರೆ ಸ್ಪಾಂಜ್ ಶೀಟು ಅಥವಾ ರೈಸ್ ಬ್ಯಾಗು ಅಥವಾ ಇನ್ಯಾವುದೇ ದಪ್ಪ ಬಟ್ಟೆಗಳಿದ್ರೆ ಅದನ್ನು ಕೂಡ ಸೆಂಟರಲ್ಲಿ ಹಾಕಿ ನೀವು ಹೊಲ್ಕೊಬೋದು, ಏನು ತೊಂದರೆ ಇಲ್ಲ. ಈಗ 2 ಸೈಡ್ಸು ನಾನು ಸ್ಟಿಚಿಂಗ್ ಆದ ನಂತರ ನೋಡಿ, ಈಗ ಪಿನ್ನನ್ನೆಲ್ಲ ತೆಕ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಪಿನ್ನೆಲ್ಲ ತೆಕ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಪ್ರಿಂಟೆಡ್ ಬಟ್ಟೆ ಏನಿತ್ತು ಅದರ ಸೈಡನ್ನು ಕೂಡ ಇವಾಗ 3 ಕಡೆಗೂ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ ನಾನು ಪಿನ್ನನ್ನು ಹಾಕ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಹೊಲಿಯೋದಕ್ಕೆ. ಸೊ ನೋಡಿ ಈ ರೀತಿ 3 ಕಡೆಗೂ ನಾವು ಇದನ್ನು ನೀಟಾಗಿ ಸ್ವಲ್ಪ ಸಮಾಧಾನವಾಗಿ ಹೊಲ್ಕೊಳ್ಬೇಕು. ಗಡಿಬಿಡಿಯಲ್ಲಿ ಹೊಲಿದ್ರೆ ಇದು ಫಿನಿಶಿಂಗ್ ನೀಟ್ ಬರೋದಿಲ್ಲ, ಯಾಕಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಹೊಲಿಬೇಕಾಗಿರುವಂಥದ್ದು.
ನೋಡಿ ಈ ರೀತಿ ನಾನು ಮಾಡಿಕೊಂಡೆ. ಹಾಗೆ ಅದೇ ರೀತಿ ಇನ್ನೊಂದು ಸೈಡು ಕೂಡ ಜಾಯಿಂಟ್ ಮಾಡ್ಕೋಬೇಕು. ಸೊ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ ನಂತರ ನೋಡಿ, ನೀವು ಬೇಕಿದ್ರೆ ನಿಮಗೆ ಪೈಪಿಂಗ್ ಬೇಕು ಅನಿಸಿದ್ರೆ ಮಾಡ್ಕೊಳ್ಬೋದು. ಇಲ್ದಿದ್ರೆ 2-3 ಸ್ಟಿಚ್ಚನ್ನು ಹಾಕಿಬಿಟ್ರೆ ಗಟ್ಟಿಯಾಗಿಯೇ ಬರುತ್ತೆ, ಅದೇನು ಹರಿಯೋದಿಲ್ಲ. ಈಗ ಇದನ್ನು ಸೀದಾ ಮಾಡ್ಕೊಂಡು ನೋಡೋಣ ಹೇಗೆ ಬಂತು ನಾವು ಹೊಲಿದಿದ್ದ ಬ್ಯಾಗು ಅಂಥೇಳಿ. ಎಲ್ಲ ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟ್ ಮಾಡ್ಕೊಂಡಿದ್ದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ಒಂದು ಬಾಕ್ಸ್ ರೀತಿಯಾಗಿ ಬರುತ್ತೆ ಈ ಬ್ಯಾಗು. ಹಾಗಾಗಿನೇ ನಾನು ಹೇಳಿದ್ದು ಟೆಂಪಲ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು ತೆಂಗಿನಕಾಯಿ ಮತ್ತು ಒಂದಷ್ಟು ಹೂವು, ಹಣ್ಣು ಮತ್ತು ಇದನ್ನೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕಾರ್ನರ್ಸನ್ನು ನಾನು ಒಂದ್ಸಲ ಕೈಯಲ್ಲಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಒಳ್ಳೆ ಶೇಪ್ ಕೊಡೋಣ ಅಂಥೇಳಿ. ನೋಡಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲೇ ಇರುವಂಥ ಪ್ರಿಂಟೆಡ್ ಬಟ್ಟೆ ಮತ್ತು ಪ್ಲೇನ್ ಬಟ್ಟೆ ಇದನ್ನೆಲ್ಲ ಬಳಸ್ಕೊಂಡು ಸುಲಭವಾಗಿ ಹೊಸ ಹೊಸ ರೀತಿಯ ಬ್ಯಾಗ್ಗಳನ್ನು ಮಾಡಬಹುದು, ಮಾಡಿ ಮಾರಲು ಕೂಡಬಹುದು. ಅಂದರೆ ನೀವು ಅದನ್ನು ಒಂದು ಜಾಬ್ ರೀತಿಯಾಗಿ ಕೂಡ ತಗೊಂಡು ಅದನ್ನು ಕಮರ್ಷಿಯಲ್ ಪರ್ಪಸ್ ಆಗಿ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡಿದ್ದಾಯ್ತಲ್ವ. ನೋಡಿ ಈ ರೀತಿ ಬಂದಿದೆ. ವೆಲ್ಕ್ರೋ ಯಾಕೆ ಅಂತಂದರೆ, ಇದಕ್ಕೆ ಜಿಪ್ ಅಟ್ಯಾಚ್ ಮಾಡಿದ ಮೇಲೂ ವೆಲ್ಕ್ರೋ ಯಾಕೆ ಅಂತಂದರೆ ಅದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಒಂದು ಶೇಪ್ ತೊಗೊಳುತ್ತೆ ಈ ಬ್ಯಾಗು. ನೋಡಿ ಈ ರೀತಿ ಶೇಪ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ ವೆಲ್ಕ್ರೋ ಅಟ್ಯಾಚ್ ಮಾಡಿರೋದು. ವೆಲ್ಕ್ರೋ ಬದಲಾಗಿ ಮ್ಯಾಗ್ನೆಟಿಕ್ ಬಟನ್ಸ್ ಬರುತ್ತಲ್ಲ, ಅದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ಇದರ ಫೈನಲ್ ಲುಕ್ಕು ಕಾಣಿಸ್ತಾ ಇದೆ. ಟ್ರೈ ಮಾಡ್ತೀರಾ ಈ ಬ್ಯಾಗ್ನ? ಬನ್ನಿ ಇವತ್ತಿನ 2ನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 2ನೇ ಪ್ರಾಡಕ್ಟ್ ಮಾಡೋದಕ್ಕೆ ಆಲ್ರೆಡಿ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಬಟ್ಟೆಯ ಅಳತೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಿದೆ. 7.5 ಇಂಚ್ ಅಗಲ ಇದೆ, 20 ಇಂಚು ಉದ್ದ ಇದೆ. ಹಾಗೆ ನಿಮಗೆ ವಿಡಿಯೋ ನೋಡ್ತಾ ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾನು ಹೆಚ್ಚು ಕಮ್ಮಿ 25,000 ತಲುಪ್ತಾ ಇದ್ದೀನಿ. ಸೊ ಇಷ್ಟು ದಿವಸ ನೋಡಿ ಸಪೋರ್ಟ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಮುಂದೆ ಕೂಡ ಹೀಗೆ ಇರಲಿ ಅಂತ ಇಲ್ಲೇ ನಾನು ಕೇಳ್ಕೊಳ್ತೀನಿ. ಈಗ ನಾನು ಈ ಬಟ್ಟೆಗೆ ಸುಮಾರು ಒಂದು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದ ನಂತರ ಆ್ಯಸ್ ಯೂಶುವಲ್ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಎರಡೂ ಕಡೆಗೂ ನಾನಿವಾಗ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡೆ. ನಂತರ ನಾವು ಮಾಡುವಂಥ ಕೆಲಸನೇ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡೋದು. ರನ್ನರನ್ನು ಕೂಡ ನಾನಿವಾಗ ನೀಟಾಗಿ ಇನ್ಸರ್ಟು ಮಾಡ್ಕೊಳ್ತಾ ಇದ್ದೀನಿ. ರನ್ನರನ್ನು ಇನ್ಸರ್ಟ್ ಮಾಡಿದ ನಂತರ ಇವಾಗ ಇದನ್ನು ಒಂದು ಪಾಕೆಟ್ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಲ್ವ, ಹಾಗಾಗಿ ಇದಕ್ಕೆ ಹಿಂದುಗಡೆಗೆ ಒಂದು ಬಟ್ಟೆಯನ್ನು ನಾನಿಟ್ಟು ಸ್ಟಿಚ್ ಮಾಡಬೇಕು. ಆವಾಗಲೇ ಇದು ಒಂದು ಪಾಕೆಟ್ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಈಗ ನಾನು 4 ಕಡೆಗೂ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಎಕ್ಸ್ಟ್ರಾ ಇರುವಂಥ ಬಟ್ಟೆಯನ್ನು ಕಟ್ ಮಾಡಿ ತೆಗೆದೆ. ಹಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಈ ಬ್ಯಾಗಿಗೆ ಯಾವುದೇ ಸ್ಪಾಂಜ್ ಶೀಟು ಅಥವಾ ಕ್ಯಾನ್ವಾಸ್ ಶೀಟು ಅಥವಾ ಇನ್ನೇನೋ ಬಳಸಲಿಲ್ಲ, ಜಸ್ಟ್ ಬಟ್ಟೆಯಿಂದನೇ ಮಾಡ್ತಾಯಿದ್ದೀನಿ. ಕೆಲವರು ಹೇಳ್ತಿರಲ್ಲ ಜಸ್ಟ್ ಬಟ್ಟೆಯಿಂದ ಮಾಡೋದು ತೋರಿಸಿ ಅಂತೇಳಿ, ಹಾಗಾಗಿ ಅಲ್ಲಿ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಸೆಂಟರಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಸೊ ದಟ್ ಸಪ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂಥೇಳಿ. ನೆಕ್ಸ್ಟು ನಾನಿಲ್ಲಿ 2 ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ. ಇದರ ಅಳತೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಅಷ್ಟಿದೆ. ನಂತರ ಅದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಕಾಂಟ್ರಾಸ್ಟ್ ಇರುವಂಥ ಬಟ್ಟೆನ ತೊಗೊಳ್ಳಿ ಆದಷ್ಟು. ಅದನ್ನು ನಾವು ಈ ಮೇನ್ ಬಟ್ಟೆ ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ 2 ಸೈಡು ಅಕ್ಕಪಕ್ಕ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮಗೇನಾದರೂ ಡೌಟ್ಸ್ ಬಂದರೆ ನೋಡ್ತಾ ನನಗೆ ಕಾಮೆಂಟಲ್ಲಿ ಕೇಳಬಹುದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಖಂಡಿತ. ಸೊ ಈಗ 2 ಕಡೆಗೂ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಮೇಲಿನಿಂದ ಇದಕ್ಕೊಂದು ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಆವಾಗ ಅದು ನೀಟಾಗಿ ಕಾಣಿಸುತ್ತೆ, ಇಲ್ಲದೇ ಇದ್ದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ. ಈಗ ಇಷ್ಟು ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇವಾಗ ಬೆಲ್ಟು ಮಾಡಲೇಬೇಕು. ಬ್ಯಾಗ್ ಆದಮೇಲೆ ಒಂದು ಬೆಲ್ಟ್ಸು ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾರ್ಕಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ. 2 ಕಡೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮೇಯ್ನಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಸೆಂಟರನ್ನು ಮೇಯ್ನಾಗಿ ಮಾರ್ಕ್ ಮಾಡ್ಕೊಂಡಿದ ನಂತರ ಆ ಕಡೆ ಈ ಕಡೆಗೆ ಒಂದು 2 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಬೆಲ್ಟ್ ಮಾಡೋದಕ್ಕೆ ನಾನಿಲ್ಲಿ 16 ಇಂಚ್ ಉದ್ದ ಹಾಗೆ 3 ಇಂಚ್ ಅಗಲದ 2 ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ. ಮತ್ತು ನೀವು ಇದರಲ್ಲಿ ನಾನು 2 ಕಲರನ್ನು ಬಳಸಿದ್ದೀನಲ್ಲ, ನಿಮ್ಗೆ ಯಾವ ಕಲರ್ ಬಟ್ಟೆ ಜಾಸ್ತಿ ಇದೆ ನೋಡಿ ಅದನ್ನೇ ಬೆಲ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಚಿಕ್ಕದಾಗಿ ಕೆಲವೊಂದು ಚೇಂಜಸನ್ನು ನೀವು ಮಾಡ್ಕೊಳ್ಬೋದು. ನಾನು ಒಂದು ಐಡಿಯಾವನ್ನು ತೋರಿಸಿರ್ತೀನಿ ವಿಡಿಯೋದಲ್ಲಿ. ಇದೇ ಐಡಿಯಾ ಬಳಸ್ಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ಅನುಸಾರವಾಗಿ ನೀವು ಇನ್ನೂ ಅದನ್ನು ಡೆವಲಪ್ ಮಾಡ್ಕೊಳ್ಬೋದು ಅಲ್ವಾ. ಈಗ ನಾನು 2 ಕಡೆಗೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರತಿ ಸರಿ ಬೆಲ್ಟ್ ಅಟ್ಯಾಚ್ ಮಾಡುವಾಗಲೂ ಆ ಬೆಲ್ಟನ್ನು ಅಟ್ಯಾಚ್ ಮಾಡೋ ಜಾಗದಲ್ಲಿ 2-3 ಸಲ ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಇಲ್ದಿದ್ರೆ ಬೆಲ್ಟು ಈಸಿಯಾಗಿ ಕಿತ್ತುಬಿಡುತ್ತೆ. ಚೂರು ವೆಯ್ಟ್ ಹಾಕಿದ್ರೂ ಅಷ್ಟೊಂದು ಗಟ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ಇವಾಗ 2 ಕಡೆಗೂ ನಾನು ಬೆಲ್ಟನ್ನು ಹಾಕ್ಕೊಂಡು ಸ್ಟಿಚಿಂಗನ್ನು ಮುಗಿಸ್ಕೊಂಡೆ.
ನಂತರ ಇವಾಗ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಒಂದು ನೀವಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಕ್ಲೋಸ್ಯರ್ ಮಾಡ್ಕೊಳ್ಬಹುದು, ಇಲ್ವಾ ನೀವು ಅದಕ್ಕೆ ಪೈಪಿಂಗ್ ಮುಖಾಂತರ ಕೂಡ ಫಿನಿಶಿಂಗ್ ಮಾಡ್ಕೊಳ್ಬೋದು. ಎರಡನ್ನೂ ಮಾಡ್ಕೊಳ್ಬೋದು, ನಿಮ್ಗೆ ಯಾವ್ದು ಅನುಕೂಲ ನೋಡಿ ಅದನ್ನು ಮಾಡ್ಕೊಳ್ಳಿ. ಇವಾಗ ನಾನು ಜಿಪ್ಪನ್ನು ಒಂದು ಸೈಡ್ ಅಟ್ಯಾಚ್ ಮಾಡಿದೆ. ಆಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡಾಗ ನಮ್ಮ ಬೆಲ್ಟುಗಳು ಮೇಲೆ ಬರಬೇಕು. ಆ ರೀತಿಯಾಗಿ ನೋಡಿಕೊಂಡು ಬೆಲ್ಟ್ ಮೇಲೇ ಒಂದು ಸ್ಟಿಚ್ ಬರುತ್ತೆ, ಆ ಪ್ರಕಾರವಾಗಿ ಸ್ಟಿಚಿಂಗ್ ಮಾಡಬೇಕು. ಮತ್ತು ನಾನಿಲ್ಲಿ ಸ್ಟಿಚಿಂಗ್ ಮಾಡೋ ಪ್ರೋಸೆಸ್ಸನ್ನು ತೋರಿಸಿಲ್ಲ, ಬಿಕಾಸ್ ಅದು ತುಂಬ ಲೆಂತಿ ಆಗಿಬಿಡುತ್ತಲ್ಲ ವೀಡಿಯೋ, ಹಾಗಾಗಿ ಆದಷ್ಟು ಕ್ರಿಸ್ಪಾಗಿ ಇರಲಿ ಅಂಥೇಳಿ. ಮತ್ತು ಸ್ಟಿಚಿಂಗ್ ಏನಾದರೂ ಡಿಫ್ರೆಂಟ್ ಇದ್ದರೆ ನಾನು ಖಂಡಿತ ತೋರಿಸಿರ್ತೀನಿ. ಇದು ಜಸ್ಟ್ ಸ್ಟ್ರೈಟ್ ಸ್ಟಿಚ್ ಅಷ್ಟೇ ನೀವು ಹಾಕಬೇಕಾಗಿರೋದು, ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಈಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಆ್ಯಸ್ ಯೂಶ್ವಲ್ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡು ಇದಾದಮೇಲೆ ನೋಡಿ, ಈ ಬ್ಯಾಗು ಎಷ್ಟು ಕಲರ್ಫುಲ್ಲಾಗಿ ವೈಬ್ರೆಂಟಾಗಿ ಕಾಣಿಸ್ತಿದೆ. ಈ ಥರದ ಬ್ಲೌಸ್ ಪೀಸ್ಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ಅದನ್ನು ನೀವು ಬೇಕಿದ್ದರೆ ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈಗ ಇದನ್ನು ಉಲ್ಟಾ ತಿರ್ಗಿಸ್ಕೊಂಡು ಎರಡು ಸೈಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡು ಸೈಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಈಗ ಬಾಟಮನ್ನು ಒಂಚೂರು ಸ್ಪೇಸ್ ಕ್ರಿಯೇಟ್ ಮಾಡಬೇಕಂಥೇಳಿ 1.5 ಇಂಚ್ ಬೈ 1.5 ಇಂಚಿಗೆ ಎರಡೂ ಕಡೆಯೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕು. ಎರಡೂ ಕಡೆಗೂ ಇದೇ ರೀತಿಯಾಗಿ ನಾನಿವಾಗ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಇದಾದ ನಂತರ ನೋಡಿ, ಈ ಜಾಗ ಏನಿರುತ್ತೆ ಅಲ್ಲಿ ಈ ರೀತಿ ಅಗಲವಾಗಿ ಹಿಡಿತಾ ಇಲ್ಲಿ ಕೂಡ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು, ಇದಕ್ಕೇನು ಪೈಪಿಂಗಿನ ಅವಶ್ಯಕತೆ ಇಲ್ಲ, ಒಂದು 2-3 ಸ್ಟಿಚ್ ಹಾಕಿಬಿಡಿ, ಗಟ್ಟಿಯಾಗಿ ಬರುತ್ತೆ. ಸೊ ಇವಾಗ 2 ಸ್ಟಿಚಸ್ ಹಾಕಿದ್ದಾಯಿತು. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಬಿಟ್ರೆ ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್ ಲುಕ್ ಇರುವಂಥ ಈ ಒಂದು ಬ್ಯಾಗು ರೆಡಿನೇ ಆಗಿಬಿಡುತ್ತೆ. ಮಾರ್ಕೆಟಲ್ಲೆಲ್ಲ ಸಿಗೋ ರೀತಿಯಾಗಿ ನಾವು ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ನೋಡಿದ್ರಲ್ವ, ಇವತ್ತಿನ ಎರಡೂ ವಿಡಿಯೋದಲ್ಲಿ ಬೇರೆ ಬೇರೆ ಡಿಸೈನ್ ಇರುವಂಥ 2 ಬ್ಯಾಗುಗಳನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಬ್ಯಾಗು ತುಂಬ ಇಷ್ಟ ಆಯಿತು ಮತ್ತು ಹೊಲಿಬೇಕು ಅಂತ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸೋದಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗ್ತೀನಿ ತಮ್ಮೆಲ್ಲರನ್ನು. ಹಾಗೆ ನಿಮಗೆ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದೇನಾದರೂ ಇದ್ದರೆ ಒಂಚೂರು ಕಾಮೆಂಟ್ ಮಾಡಿ ತಿಳಿಸಿದರೆ ಆ ಥರದ್ದು ವೀಡಿಯೋವನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ವ, 2 ರೀತಿಯ ಬ್ಯಾಗಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.